ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇರೋದಾಗಿ ಲೀಲಾವತಿ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೈಫ್ ಅಲಿ ಖಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಅವರಿಗೆ ಸರ್ಜರಿ ಮಾಡಲಾಗಿತ್ತು. ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲೇ ಸರ್ಜರಿ ಪೂರ್ಣ ಆಗಿದೆ. ಆಪರೇಷನ್ ಯಶಸ್ವಿಯಾಗಿದೆ. ಸೈಫ್ ಅಲಿ ಖಾನ್ ಅವರಿಗೆ ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಈ ಸರ್ಜರಿಗಳು ಪೂರ್ಣ ಆಗಿದೆ. ಈಗ ಅವ್ರನ್ನ ಐಸಿಯುಗೆ ಸೈಫ್ ಅಲಿ ಖಾನ್ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ದೇಹದಲ್ಲಿ 2 ಕಡೆ ಆಳವಾದ ಗಾಯ ಆಗಿತ್ತು ಮತ್ತು ದೇಹದಲ್ಲಿ 2.5 ಇಂಚು ಚಾಕುವಿನ ಒಂದು ತುಂಡು ಪತ್ತೆಯಾಗಿತ್ತು. ಸರ್ಜರಿ ಆಗಿರ್ತಕ್ಕಂಥ ಸೈಫ್ ಅಲಿ ಖಾನ್ ಅವ್ರನ್ನ ಈಗ 24 ಗಂಟೆ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಸೈಫ್ ಅಲಿ ಖಾನ್ ಅವ್ರನ್ನ ಲೀಲಾವತಿ ಆಸ್ಪತ್ರೆಗೆ ಬೆಳಗ್ಗೆ ಘಟನೆ ನಡೆದಂಥ ಸಂದರ್ಭದಲ್ಲೇ ಸರಿಸುಮಾರು 5 ಗಂಟೆಗೆ ಈ ಘಟನೆ ಆಗಿದ್ದು ಅವ್ರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಲೀಲಾವತಿ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. 6 ಬಾರಿ ಚಾಕುವಿನಿಂದ ಇರಿತ ಆಗಿತ್ತು. ತೋಳು ಮತ್ತೆ ಬೆನ್ನಿನಲ್ಲಿ ಆಳವಾದ ಗಾಯ ಆಗಿತ್ತು. ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಅವರ ತಂಡ ಈ ಹೇಳಿಕೆಯನ್ನು ಕೊಟ್ಟಿದೆ. ಪೊಲೀಸರು ತೀವ್ರವಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಂಬೈ ಅಪರಾಧ ವಿಭಾಗದ ಪೊಲೀಸರು ಬಾಂದ್ರಾದಲ್ಲಿರ್ತಕ್ಕಂಥ ಸೈಫ್ ಅಲಿ ಖಾನ್ ಅವರ ಮನೆಗೆ ಆಗಮಿಸಿ ತಪಾಸಣೆಯನ್ನು ಮಾಡಿದ್ದಾರೆ. ಅವರ ಮನೆಯಲ್ಲಿ ಇದ್ದಂತಹ ಸ್ಟಾಫ್ ಸಿಬ್ಬಂದಿ ಅವರ ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಬಾಂದ್ರಾ ಪ್ರದೇಶದಲ್ಲಿ ಇರ್ತಕ್ಕಂಥ ಸದ್ಗುರು ಶರಣ್ ಸಂಕೀರ್ಣದಲ್ಲಿ ಸೈಫ್ ಅವರು ವಾಸ ಮಾಡ್ತಾ ಇದ್ದಾರೆ. ಬಾಂದ್ರಾ ಪ್ರದೇಶದಲ್ಲಿರೋ ಸದ್ಗುರು ಶರಣ್ ಸಂಕೀರ್ಣದಲ್ಲಿ ಸೈಫ್ ಅವರ ನಿವಾಸ ಇದೆ. ಈ ದಾಳಿ ಬೆಳಗಿನ ಜಾವ ಸರಿಸುಮಾರು 2:30 ವೇಳೆಗೆ ನಡೆದಿದೆ. ಮನೆಯೊಳಗೆ ನುಗ್ಗಿದಂಥ ನುಸುಳುಕೋರರು ಆರಂಭದಲ್ಲಿ ಸೈಫ್ ಅಲಿ ಖಾನ್ ಅವರ ಮನೆ ಕೆಲಸದವರ ಜೊತೆ ಜಗಳಕ್ಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಆಗ ಸೈಫ್ ಅಲಿ ಖಾನ್ ಅವರು ಈ ಜಗಳದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ಇದರಿಂದ ಏನು ಬಂದಿದ್ರಲ್ಲ ದರೋಡೆಕೋರರು ಆಕ್ರೋಶಗೊಂಡು ಸೈಫ್ ಅವರಿಗೆ ಚಾಕುವಿನಿಂದ ಇರಿದಿದ್ದಾರೆ. ಅವರು ಈ ಘಟನೆ ನಡೆಯೋದಕ್ಕಿಂತ ಬಹಳ ಮುಂಚೆಯೇ ಮನೆಯೊಳಗೆ ಪ್ರವೇಶಿಸಿದ್ರು ಅಂತಕ್ಕಂಥ ಮಾಹಿತಿ ಇದೆ. 2:15 ಅವರು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಪೊಲೀಸರು ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಂಬೈ ಅಪರಾಧ ವಿಭಾಗದ ಪೊಲೀಸರು ತನಿಖೆಯನ್ನು ಈಗಾಗಲೇ ಆರಂಭಿಸಿದ್ದಾರೆ. ಮುಂಬೈ ಪೊಲೀಸ್ ಉಪ ಆಯುಕ್ತ ದೀಕ್ಷಿತ್ ಕೆದಂ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಸೈಫ್ ಅಲಿ ಖಾನ್ ಅವರ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತೆ ಅಕ್ಕಪಕ್ಕದ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಪರಿಶೀಲನೆ ಮುಗಿದ ನಂತರ ಗೊತ್ತೇ ಆಗ್ಬೋದು. ಆದರೆ ಈ ದರೋಡೆಕೋರರು ಏನು ಬಂದಿದ್ರು ಅಪರಿಚಿತರು, ಅವರ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಮುಂಬೈ ಪೊಲೀಸ್. ಇನ್ನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಲೀಲಾವತಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸೈಫ್ ಅಲಿ ಖಾನ್ ಅವರಿಗೆ ಚಿಕಿತ್ಸೆ ನಡೆದಿದೆ. ಬೆಳಗ್ಗೆ ಸರ್ಜರಿಯೂ ಸಹ ಆಗಿದೆ. ನರಶಸ್ತ್ರ ಚಿಕಿತ್ಸಕ ಡಾಕ್ಟರ್ ನಿತಿನ್ ಡಾಂಗೆ, ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಲೀಲಾ ಜೈನ್, ಅರಿವಳಿಕೆ ತಜ್ಞ ಡಾಕ್ಟರ್ ನಿಶಾ ಗಾಂಧಿ ಇವರ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆ ನಡೆಸಿದೆ. ಅವರು ಅಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ ಈಗ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.